ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚಿನಿಂದಲೂ ಕೂಡ ವಕ್ಫ್ ಬೋರ್ಡ್ ಇದೆ. ಒನ್ಸ್ ಇಟ್ ಬಿಕಮ್ ಅ ವಕ್ಫ್ ಬೋರ್ಡ್ ಪ್ರಾಪರ್ಟಿ, ಅದು ಯಾವಾಗಲೂ ಕೂಡ ವಕ್ಫ್ ಬೋರ್ಡ್ ಪ್ರಾಪರ್ಟಿನೇ ಆಗುತ್ತೆ. ಇರೋ ಬರೋ ಆಸ್ತಿ ಎಲ್ಲ ನಮ್ದೇ ಅಂತ ಹೇಳಿ ವಕ್ಫ್ ಬೋರ್ಡ್ ಆದೇಶವನ್ನ ಹೊರಡಿಸಿತ್ತು. ಇನ್ನು ಇವೆಲ್ಲದರ ಹಿಂದಿರೋದು ಯಾರು? ನನ್ ಅದರ್ ದನ್ ಮಿನಿಸ್ಟರ್ ಸಾಹೇಬ್ರು ಜಮೀರ್ ಅಹಮದ್ ಖಾನ್ ಅವರು. ಯಾವುದೇ ಆಸ್ತಿ ಇರ್ಲಿ ಅದು ನಮ್ಗೆ ಸಂಬಂಧಪಟ್ಟಿದ್ದು ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ರು ಜಮೀರ್ ಸಾಹೇಬ್ರು. ಇರೋ ಬರೋ ಆಸ್ತಿ ಎಲ್ಲ ನಮ್ದೇ ಅಂತ ಹೇಳಿ ಟವೆಲ್ ಹಾಕಿದ್ದೇನು? ಈ ರೀತಿಯೆಲ್ಲ ಮಾತನಾಡಿದಂತಹ ಜಮೀರ್ ಸಾಹೇಬ್ರು ಇತ್ತೀಚೆಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟವ್ರೆ. ನಮಸ್ಕಾರ ವೀಕ್ಷಕರೇ. ಕೇಂದ್ರ ಸರ್ಕಾರ ವಕ್ಫ್ ತಿದ್ದುಪಡಿ ವಿಧೇಯಕ ಮಂಡನೆ ಮಾಡಿದ್ದು ಇತ್ತ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮತ್ತು ವಕ್ಫ್ ಸಚಿವ ಜಮೀರ್ ಅಹಮದ್ ಖಾನ್ ಸಖತ್ ಆಕ್ಟಿವ್ ಆಗ್ಬಿಟ್ರು. ಬೀದರ್ನಿಂದ ಬೆಂಗಳೂರಿನವರೆಗೂ ಕೂಡ ವಕ್ಫ್ ಅದಾಲತ್ ಮಾಡಿದ್ದೇನ್ ಕೇಳ್ತೀರಾ? ಅಧಿಕಾರಿಗಳಿಗೆ ಡೆಡ್ಲೈನ್ ಕೊಟ್ಟಿದ್ದೇನ್ ಕೇಳ್ತೀರಾ? ರೈತರ ಜಮೀನು ನಮ್ದೆ, ಮಠಾನೂ ನಮ್ದೆ, ಮಂದಿರಾನೂ ನಮ್ದೆ, ಕೊನೆಗೆ ಶಾಲೆ ಸ್ಮಶಾನನೂ ಬಿಡದೆ ಕಂಡಿದ್ದೆಲ್ಲ ವಕ್ಫ್ ಆಸ್ತಿನಿ ಅಂತ ಹೇಳಿ ಕ್ಲೇಮ್ ಮಾಡಿದ್ದೇನ್ ಕೇಳ್ತೀರಾ? ಪಹಣಿಯಲ್ಲಿ ವಕ್ಫ್ದೇ ಆಸ್ತಿ ಅಂತ ಹೇಳಿ ಬರ್ಸಿ ಅಂತ ಹೇಳಿದ್ದೇನ್ ಕೇಳ್ತೀರಾ? ವೇದಿಕೆಗಳಲ್ಲಿ ರೋಷಾವೇಶವಾಗಿ ಮಾತಾಡಿದ್ದೇನು? ಇರೋ ಬರೋ ಆಸ್ತಿ ಎಲ್ಲ ನಮ್ದೆ ಅಂತ ಹೇಳಿ ಟವೆಲ್ ಹಾಕಿದ್ದೇನು? ಈ ರೀತಿಯೆಲ್ಲ ಮಾತನಾಡಿದಂತಹ ಜಮೀರ್ ಸಾಹೇಬ್ರು ಇತ್ತೀಚೆಗೆ ಕಂಪ್ಲೀಟ್ ಆಗಿ ಸೈಲೆಂಟ್ ಆಗ್ಬಿಟ್ಟವ್ರೆ. ಹಲ್ ಕಚ್ಕೊಂಡ್ ಮಾತಾಡ್ತಿದ್ದ, ಏಕಪಕ್ಷೀಯವಾಗಿ ಹಿಂದೆ ಮುಂದೆ ನೋಡ್ದೇನೆ ಯಾವುದೇ ವೆರಿಫಿಕೇಶನ್ ಇಲ್ದೇನೆ ಅಂತಿಮ ಶರಾವತ್ ಬಿಡೋದು, ತಾವೇನೆ ಜಜ್ಮೆಂಟ್ ಹೊಡ್ಸ್ಬಿಡೋದು, ಎಲ್ಲಾ ಆಸ್ತಿನೂ ನಮ್ದೆ, ವಕ್ಫ್ ಪ್ರಾಪರ್ಟಿ, ಇದ್ಯಾವುದು ಕೂಡ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇದೆಲ್ಲದನ್ನು ಕೂಡ ದಾನಿಗಳು ಕೊಟ್ಟಿದ್ದು, ಹೀಗಾಗಿ ಇವೆಲ್ಲವೂ ಕೂಡ ವಕ್ಫ್ ಬೋರ್ಡ್ದೇ ಆಸ್ತಿ ಅಂತ ಹೇಳಿ ತಾವೇನೆ ಅಂತಿಮ ತೀರ್ಪನ್ನ ಹೊರಡಿಸ್ಬಿಟ್ಟಿದ್ರು. ಈಗ ಯಾಕೆ ಜಮೀರ್ ಸಾಹೇಬ್ರು ಸೈಲೆಂಟ್ ಆಗೋರೆ ಅನ್ನೋದು ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಈ ಒಂದು ವಿಚಾರದಲ್ಲಿ ಜಮೀರ್ ಸಾಹೇಬ್ ಯಾವ ರೀತಿ ಮಾತನಾಡ್ತಿದ್ರು ಅನ್ನೋದ್ರ ಬಗ್ಗೆ ಒಮ್ಮೆ ಕಣ್ಣು ಹಾಯಿಸೋಣ. ऐसे मॉडल टाइप खबरस्तान है, एक ही मॉडल, पूरे एक मॉडल कंपाउंड बना को हरिया कलर का पेंट, मालूम होना ये हमारी घर को, क्या बोला? हमारी घर को दूर से दिखता है, हमारी घर क्या बोला? ये वक्फ बोर्ड की प्रॉपर्टी, अल्लाह की प्रॉपर्टी को तो दूर से देखे तो शैतान को दिख जाना, ये नहीं भाई हल्ला कलर का छोड़ो लोगों को, वैसा करना को इंशाल्लाह तय करिए. ದೇಶದಲ್ಲಿ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚಿನಿಂದಲೂ ಕೂಡ ವಕ್ಫ್ ಬೋರ್ಡ್ ಇದೆ. 1.12 ಲಕ್ಷ ಎಕರೆ ಜಮೀನ್ ಭೂಮಿ ಏನಿದೆಯಲ್ಲ ಅದನ್ನ ಸರ್ಕಾರ ಕೊಟ್ಟಿದ್ದಲ್ಲ, ದಾನಿಗಳು ಕೊಟ್ಟಿದ್ದು. ಒಟ್ಟಿನಲ್ಲಿ ಏನೇ ಆಗ್ಲಿ ಎಲ್ಲ ಕಡೆ ಹಸಿರು ಬಳದ್ ಬಿಡ್ಬೇಕು, ಯಾವುದೇ ಆಸ್ತಿ ಇರ್ಲಿ ಅದು ನಮ್ಗೆ ಸಂಬಂಧಪಟ್ಟಿದ್ದು ಅನ್ನೋ ರೀತಿಯಲ್ಲಿ ವಾದವನ್ನ ಮಂಡಿಸಿದ್ರು ಜಮೀರ್ ಸಾಹೇಬ್ರು. ಮೊದಲು ಪಾರ್ಲಿಮೆಂಟು, ಹೈಕೋರ್ಟು, ಏರ್ಪೋರ್ಟು ಎಲ್ಲಾ ನಮ್ದೇ ಅಂತಿದ್ದಂತಹ ವಕ್ಫ್ ಬೋರ್ಡ್ಗೆ ಈ ಕಡೆ ರಾಜ್ಯದಲ್ಲೂ ಕೂಡ ಮುಸ್ಲಿಂ ನಾಯಕರು ಸಾಥ್ ಕೊಟ್ರು. ಇನ್ನು ವಿಜಯಪುರ, ಬಾಗಲಕೋಟೆ, ಬೀದರು, ಕಲಬುರ್ಗಿ ಈ ರೈತರಿಗೂ ಕೂಡ ವಕ್ಫ್ ಬೋರ್ಡ್ ನೋಟಿಸ್ ಅನ್ನ ಕೊಟ್ಟಿತ್ತು, ಇಲ್ದೇ ಇರೋ ಖ್ಯಾತೆಯನ್ನ ತೆಗೆದಿತ್ತು. ಇನ್ನು ಇವೆಲ್ಲದರ ಹಿಂದಿರೋದು ಯಾರು? ನನ್ ಅದರ್ ದನ್ ಮಿನಿಸ್ಟರ್ ಸಾಹೇಬ್ರು ಜಮೀರ್ ಅಹಮದ್ ಖಾನ್ ಅವರು. ಇವರೇನೆ ಅದಾಲತ್ ಮಾಡಿ ಇವರು ಸೂಚನೆ ಕೊಟ್ಟ ಮೇರೆಗೇನೆ ಇರೋ ಬರೋ ಆಸ್ತಿ ಎಲ್ಲ ನಮ್ದೇ ಅಂತ ಹೇಳಿ ವಕ್ಫ್ ಬೋರ್ಡ್ ಆದೇಶವನ್ನ ಹೊರಡಿಸಿತ್ತು. ಆದ್ರೆ ಆಗ ಎಲ್ಲವೂ ತಮ್ಮದೇ ಆಸ್ತಿ ಅಂತ ಹೇಳ್ತಿದ್ದಂತಹ ಜಮೀರ್ ಸಾಹೇಬ್ರು ಈಗ ಕಂಪ್ಲೀಟ್ ಆಗಿ ಗಪ್ ಚುಪ್ ಆಗ್ಬಿಟ್ಟಿದ್ದಾರೆ. ಲಂಗು ಲಗಾಮ್ ಇಲ್ದಿರೋ ತಮ್ಮ ನಾಲಿಗೆಗೆ ಲಗಾಮನ್ನ ಹಾಕಿದ್ದಾರೆ. ಅಥವಾ ಸಿಎಂ ಸಾಹೇಬ್ರು ಅವರಿಗೆ ಬ್ರೇಕ್ ಅನ್ನು ಹಾಕಿರ್ಬೋದು. ಯಾಕೆ ಜಮೀರ್ ಅಹಮದ್ ಖಾನ್ ಅವರ ನಾಲಿಗೆಗೆ, ಅವರ ಹೇಳಿಕೆಗೆ ಬ್ರೇಕ್ ಹಾಕಲಾಗಿದೆ ಅಂತ ಹೇಳಿದ್ರೆ ಕೆಲವೊಂದು ಕಾರಣಗಳಿವೆ. ಮೊದಲನೇದಾಗಿ ನೋಡೋದಿದ್ರೆ ಬೈ ಎಲೆಕ್ಷನ್ ಇನ್ನೇನು ಬೆರಳೆಣಿಕೆ ದಿನದಲ್ಲಿ ನವೆಂಬರ್ 13ಕ್ಕೆ 3 ಕ್ಷೇತ್ರಗಳಲ್ಲಿ ಸಂಡೂರು, ಶಿಗ್ಗಾವಿ ಹಾಗೂ ಚನ್ನಪಟ್ಟಣ ಈ 3 ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ ಇದೆ. ಸೊ ಈ ರೀತಿ ಜಮೀರ್ ಅಹಮದ್ ಖಾನ್ ಇದೇ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಹೋದ್ರೆ, ಎಲ್ಲದಕ್ಕೂ ಹಸಿರು ಬಳದ್ ಬಿಡಿ ಅಂತ ಹೇಳ್ತಾ ಹೋದ್ರೆ ಖಂಡಿತವಾಗ್ಲೂ ಇದು ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಎಲ್ಲಾ ಸಾಧ್ಯತೆ ಇದೆ. ಹಾಗೇನೆ ಉಪಚುನಾವಣೆ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈಗಾಗಲೇ ರೈತರ ಜಮೀನು ಕೂಡ ತಮ್ಮದೇ ಅಂತ ಹೇಳಿ ವಾದ ಮಂಡಿಸಿದಂತಹ ವಕ್ಫ್ ಬೋರ್ಡ್ ನ ಈ ಒಂದು ನಡೆ ಹಿಂದೂಗಳು ಇದ್ರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜಮೀರ್ ಅಹಮದ್ ಸೇರಿದಂತೆ ಕಾಂಗ್ರೆಸ್ನ ವಿರುದ್ಧ ಕೂಡ ಹಿಂದೂಗಳು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ಗೆ ಉಪಚುನಾವಣೆಯಲ್ಲಿ ಹಿಂದೂಗಳ ಓಟನ್ನ ಕಳೆದುಕೊಳ್ಳೋ ಭೀತಿ ಎದುರಾಗಿದೆ. ಇದು ಜಾತಿ ನಡುವಿನ ಎಲೆಕ್ಷನ್ ಅನ್ನೋದಕ್ಕಿಂತಾನು ಇವಾಗ ಹಿಂಗೆ ಮುಂದುವರ್ತಾ ಹೋದ್ರೆ ಅದು ಧರ್ಮದ ನಡುವಿನ ಎಲೆಕ್ಷನ್ ಅಂತ ಆಗ್ಬಿಡುತ್ತೆ. ಸೊ ಕ್ವಿಕ್ ಆಗಿ ನಾನು ನಿಮ್ಗೆ 3 ಕ್ಷೇತ್ರಗಳಲ್ಲೂ ಕೂಡ ಯಾವ ರೀತಿ ಜಾತಿ ಲೆಕ್ಕಾಚಾರ ಇದೆ, ಮುಸ್ಲಿಂ ಸಮುದಾಯ ಎಷ್ಟಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ, ಆಗ ನಿಮ್ಗೊಂದು ಐಡಿಯಾ ಬರುತ್ತೆ. ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅವರ ಈ ಹೇಳಿಕೆಯನ್ನೇ ಬಿಜೆಪಿ ಅಸ್ತ್ರವನ್ನಾಗಿ ಬಳಸ್ಕೊಳ್ತಾ ಇದೆ. ಬೈ ಎಲೆಕ್ಷನ್ ಅಖಾಡದಲ್ಲಿ ಇದೇ ಹೇಳಿಕೆಯನ್ನೇ ಪುಂಖಾನುಪುಂಖವಾಗಿ ಬಿಜೆಪಿ ನಾಯಕರು ಹೇಳ್ತಾ ಕಾಂಗ್ರೆಸ್ ಸರ್ಕಾರದ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಸೊ ಈ ಎಲ್ಲ ಕಾರಣಕ್ಕಾಗಿ ಜಮೀರ್ ಅಹಮದ್ ಖಾನ್ ಸೈಲೆಂಟ್ ಆಗಿದ್ದಾರೆ. ಜಮೀರ್ ಸಾಹೇಬರು ಈ ರೀತಿ ಕಾಂಟ್ರವರ್ಸಿ ಹೇಳಿಕೆ ಕೊಡ್ತಾ ಇರೋದು ಪಕ್ಷಕ್ಕೆ ಒಂದು ರೀತಿಯಲ್ಲಿ ಮುಜುಗರವನ್ನ ತಂದಿದೆ. ಸ್ವಪಕ್ಷೀಯರೇ ಜಮೀರ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ.
ವಿಜಯಪುರ, ಬೀದರ್, ಕಲಬುರಗಿ ಸೇರಿದಂತೆ ಹಲವು ಕಡೆ ರೈತರಿಗೆ ನೋಟಿಸ್ ಅನ್ನ ಕೊಟ್ಟಿರೋದು ಅಲ್ಲಿನ ಸ್ಥಳೀಯ ಶಾಸಕರು ವಿರೋಧವನ್ನ ಎದುರಿಸುವಂತಾಗಿದೆ. ಸೊ ಹೀಗಾಗಿ ಜಮೀರ್ ಅಹಮದ್ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಿಎಂಗೂ ಕೂಡ ದೂರನ್ನ ಕೊಟ್ಟಿದ್ರು, ಪತ್ರವನ್ನ ಬರೆದಿದ್ರು. ಹಾಗೆ ಇನ್ನುಳಿದಂತ ಕಾಂಗ್ರೆಸ್ ಶಾಸಕರು ಹೈಕಮಾಂಡ್ಗೂ ಕೂಡ ಪತ್ರವನ್ನ ಬರೆದು ಜಮೀರ್ ಅಹಮದ್ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಮನವಿ ಮಾಡ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ನಾನು ಆಗ್ಲೇ ಹೇಳಿದೆ, ಶಾಸಕರು ಹೆಂಗಾಗಿದೆ ಅಂದ್ರೆ ಜಮೀರ್ ಅವರು ಈ ರೀತಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರೋದು, ಶಾಸಕರು ತಮ್ಮ ಕ್ಷೇತ್ರದಲ್ಲಿ ಅಲ್ಲಿರುವಂತಹ ರೈತರಿಗೆ, ಅಲ್ಲಿರುವಂತಹ ಜನಸಾಮಾನ್ಯರಿಗೆ ಉತ್ತರವನ್ನೇ ಕೊಡದೇ ಇರುವಂತಹ ಅಸಹಾಯಕ ಸ್ಥಿತಿಗೆ ಬಂದು ತಲುಪಿದ್ದಾರೆ. ರೈತರು ಒಂದು ಪ್ರಶ್ನೆ ಕೇಳ್ತಾರೆ, ಏನ್ ಸ್ವಾಮಿ ಇಷ್ಟು ವರ್ಷ ನಾವು ಇಲ್ಲಿ ಭೂಮಿಯನ್ನ ನೋಡ್ಕೊಂಡಿದೀವಿ, ಉಳುಮೆಯನ್ನ ಮಾಡಿದೀವಿ, ಕೆಲ ಜನ ವಾಸಿಸುವಂತಹ ಮನೆಗಳ ಮೇಲೂ ಕೂಡ ವಕ್ಫ್ ಬೋರ್ಡ್ ಕಣ್ಣು ಹಾಕಿದೆ. ಸೊ ಈ ರೀತಿ ನಮ್ಮನ್ನ ಬೀದಿಗೆ ತರ್ತಿದ್ದೀರಲ್ಲ, ನಿಮ್ಮನ್ನ ಆರಿಸಿರೋದು ಯಾಕೆ? ನೀವ್ಯಾಕೆ ನಮ್ಮ ಜನಪ್ರತಿನಿಧಿಗಳಾಗಿದ್ದೀರಾ? ನಿಮ್ಮದೇ ಪಕ್ಷದ ಸಚಿವರು ಈ ರೀತಿ ಮಾಡ್ತಿದ್ದಾರೆ, ಅವ್ರಿಗೆ ಏನು ಹೇಳಕ್ ಆಗಲ್ವಾ ಅಂತ ಹೇಳಿ ಇರೋ ಬರೋ ಶಾಸಕರ ವಿರುದ್ಧ ಜನ ಮುಗಿಬಿದ್ದಿದ್ದಾರೆ. ಸೊ ಜನ ಈ ರೀತಿ ಪ್ರಶ್ನೆ ಕೇಳ್ತಿದಾರಲ್ಲ, ಅದಕ್ಕೆ ಉತ್ತರವನ್ನ ಕೊಡೋಕಾಗ್ದೇನೆ ಕಾಂಗ್ರೆಸ್ ಶಾಸಕರು ತೊಳಲಾಟವನ್ನ ಅನುಭವಿಸ್ತಿದ್ದಾರೆ. ಸೊ ಹೀಗಾಗಿ ಜಮೀರ್ ಅಹಮದ್ ಅವರು ಸೈಲೆಂಟ್ ಆಗಿರ್ಬೇಕು ಅಂತ ಹೇಳಿ ಇನ್ನುಳಿದಂತ ಕಾಂಗ್ರೆಸ್ ಶಾಸಕರು ಕೂಡ ಕೇಳ್ಕೊಂಡಿದ್ದಾರೆ. ವಕ್ಫ್ ವಿಚಾರದಲ್ಲಿ ಜಮೀರ್ ಸಾಹೇಬರು ಇದೇ ರೀತಿ ನಾಲ್ಗೆ ಹರಿಬಿಡ್ತಾ ಹೋದ್ರೆ ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ಹೆಚ್ಚು ಸಪೋರ್ಟ್ ಸಿಗುವಂತಹ ಸಾಧ್ಯತೆ ಇದೆ. ವಕ್ಫ್ ಬೋರ್ಡ್ ಬಗ್ಗೆ ಸತ್ಯಾಸತ್ಯತೆಗಳು ಹೊರಗೆ ಬರ್ತಾ ಇವೆ. ಸೊ ಹಿಂಗೆ ಕೆದಕ್ತಾ ಹೋದಂತೆ ಇನ್ನುಳಿದಂತಹ ಸಣ್ಣ ಪುಟ್ಟ ಪಕ್ಷಗಳು ಕೂಡ ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ಸಪೋರ್ಟ್ ನೀಡುವಂತಹ ಸಾಧ್ಯತೆ ಇದೆ. ಸೊ ಹೀಗಾಗಿ ವಕ್ಫ್ ತಿದ್ದುಪಡಿ ವಿಧೇಯಕ ಸುಲಭವಾಗಿ ಪಾಸ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡುಬರುತ್ತೆ. ಈ ಎಲ್ಲಾ ಕಾರಣಗಳಿಂದ ಜಮೀರ್ ಅಹಮದ್ ಅವರು ಸೈಲೆಂಟ್ ಆಗಿದ್ದಾರೆ. ಕಾಂಗ್ರೆಸ್ ನಾಯಕರು ಕೂಡ ಅವ್ರನ್ನ ಗಪ್ ಚುಪ್ಪಾಗಿಸಿದ್ದಾರೆ. ವೀಕ್ಷಕರೇ, ಒಬ್ಬ ವ್ಯಕ್ತಿ ಜಮೀರ್ ಅಹಮದ್ ಅವರು ಸೈಲೆಂಟ್ ಆಗಿರ್ಬೋದು, ಆದ್ರೆ ಈ ವಕ್ಫ್ ಬೋರ್ಡ್ ಮಾತ್ರ ಸೈಲೆಂಟ್ ಆಗಿ ಕುತ್ಕೊಳ್ಳೋ ಸಾಧ್ಯತೆ ಇಲ್ಲ. ನೀವೆಲ್ಲರೂ ಕೂಡ ಎಚ್ಚೆತ್ಕೊಳ್ಬೇಕು. ಈಗಾಗಲೇ ದೇಶಾದ್ಯಂತ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಇರೋ ಬರೋ ಆಸ್ತಿ ಎಲ್ಲ ನಮ್ದೇ ಅಂತ ಕ್ಲೇಮ್ ಮಾಡ್ತಾ ಇದೆ. ಯಾವಾಗ್ಲಾದ್ರೂ ಕೂಡ ಇನ್ನೊಂದ್ ಕಡೆ ರೈತರ ಪಹಣಿಗೆ ಹೋಗಿ ನೋಡಿ, ಇಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಇದೆ. ಯಾಕಂತಂದ್ರೆ ಇವ್ರಿಗೆ ಯಾವ ರೀತಿ ಅಧಿಕಾರ ಇದೆ ಅಂದ್ರೆ ಸರ್ಕಾರ ಕೂಡ ಇವ್ರನ್ನ ಕ್ವಶನ್ ಮಾಡೋವಾಗಿಲ್ಲ, ನೀವ್ಯಾಕೆ ಈ ಆಸ್ತಿ ತೆಗೆದುಕೊಂಡ್ರಿ ಅಂತ. ಒನ್ಸ್ ಇಟ್ ಬಿಕಮ್ ಅ ವಕ್ಫ್ ಬೋರ್ಡ್ ಪ್ರಾಪರ್ಟಿ, ಅದು ಯಾವಾಗ್ಲೂ ಕೂಡ ವಕ್ಫ್ ಬೋರ್ಡ್ ಪ್ರಾಪರ್ಟಿನೇ ಆಗುತ್ತೆ. ನೀವ್ ಯಾಕೆ ತಗೊಂಡ್ರಿ, ಇದ್ರ ರೆಕಾರ್ಡ್ ಏನು ಕೇಳಕ್ಕಾಗಲ್ಲ. ಎಲ್ಲಾ ರೂಲ್ಸ್ ರೆಗ್ಯುಲೇಷನ್ ಅವ್ರ ಪರವಾಗಿಯೇ ಇದೆಯೇ. ಹೀಗಾಗಿ ಎಲ್ಲಾ ಜನಾನು ಕೂಡ ಪಕ್ಷ ಭೇದವನ್ನ ಮರೆತು, ಜಾತಿ ಭೇದವನ್ನ ಮರೆತು ನೀವೆಲ್ಲರೂ ಕೂಡ ನಿಮ್ಮ ಸಂಸದರನ್ನ, ನಿಮ್ಮ ಶಾಸಕರನ್ನ ಹಿಡಿದು ನಿಲ್ಸಿ, ತಡೆದು ನಿಲ್ಸಿ ಕೇಳಿ, ಈ ಒಂದು ವಕ್ಫ್ ತಿದ್ದುಪಡಿ ವಿಧೇಯಕಕ್ಕೆ ನಿಮ್ಮ ಬೆಂಬಲವನ್ನ ಕೊಡಿ ಅಂತ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನೀವು ವಾಸಿಸುವಂತಹ ಮನೆ ಕೂಡ ವಕ್ಫ್ ಬೋರ್ಡ್ ಆಸ್ತಿ ಅಂತ ಹೇಳಿ ಕ್ಲೇಮ್ ಮಾಡುವಂತಹ ದಿನಗಳು ತುಂಬಾ ದೂರದಲ್ಲಿಲ್ಲ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.